ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಕಾನ್ಸ್ಟೇಬಲ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆ್ಯಂಡ್ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಅಂದರೆ ರೈಲ್ವೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆಗೆ ನೀವು ಅರ್ಜಿ ಹಾಕಲು ಪ್ರಾರಂಭ ದಿನಾಂಕ 15/4/2024ರಿಂದ, ಆನ್ಲೈನಲ್ಲೂ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ 14/5/2024. ಸ್ನೇಹಿತರೆ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಒಟ್ಟು 452 ಹುದ್ದೆಗಳು ಖಾಲಿ ಇದ್ದು, ಈ ಒಂದು ಹುದ್ದೆಗೆ ಏಜ್ ಲಿಮಿಟ್ ನೋಡುವುದಾದರೆ 20 ರಿಂದ 28 ವರ್ಷ ವಯೋಮಿತಿ ಹೊಂದಿರಬೇಕು. ಹಾಗೆ ಇದಕ್ಕೆ ಮಾಸಿಕ ವೇತನ 36,400 ರೂಪಾಯಿ ಮಾಸಿಕ ವೇತನ ಇರುತ್ತೆ. ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ ಹಾಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಗ್ರ್ಯಾಜುಯೇಷನ್ ಫ್ರಮ್ ರೆಕಗ್ನೈಸೇಷನ್ ಯೂನಿವರ್ಸಿಟಿ, ಸೊ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ. ಹಾಗೆ ಕಾನ್ಸ್ಟೇಬಲ್ ಹುದ್ದೆಗೆ 10th ಪಾಸ್ ಆಫ್ ಇಕ್ವಲೆಂಟ್ ಫ್ರಮ್ ರೆಕಗ್ನೈಸೇಷನ್ ಬೋರ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಸೊ ಕಾನ್ಸ್ಟೇಬಲ್ ಹುದ್ದೆಗೆ 10th ಪಾಸ್ ಆಗಿರಬೇಕು. ಹಾಗೆ ಇದಕ್ಕೆ 18 to 28 ಇಯರ್ಸ್ ಏಜ್ ಲಿಮಿಟ್ ಇರಬೇಕು. ಮತ್ತು ಮಾಸಿಕ ವೇತನ 21,700 ರೂಪಾಯಿ ಮಾಸಿಕ ವೇತನ ನಿಗದಿಪಡಿಸಲಾಗಿದೆ. ಹಾಗೆ ಈ ಒಂದು ಹುದ್ದೆಗೆ ವೇಕೆನ್ಸಿ ನೋಡಬೇಕಂದ್ರೆ 4,208 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು, ಸೊ ಟೋಟಲ್ ಕಂಬೈನ್ ವೇಕೆನ್ಸೀಸ್ ಅಂದರೆ ಎಷ್ಟು 4,660 ಹುದ್ದೆಗಳಿಗೆ ರೈಲ್ವೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಎಕ್ಸ್ ಸರ್ವಿಸ್ ಮ್ಯಾನ್, ಫಿಮೇಲ್, ಮಾನಿಟರ್ ಆರ್ ಡೇರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಸೊ ಈ ಒಂದು ಇವರಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಹಾಗೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರೆಫರ್ ಓನ್ಲಿ ಟು ದ ಅಫಿಷಿಯಲ್ ವೆಬ್ಸೈಟ್. ಸೊ ನೀವು ಬೆಂಗಳೂರಿಗೆ ಹಾಕಬೇಕಂದ್ರೆ www.rbnc.government in Mumbai, ಸೊ ಈ ಒಂದು ವೆಬ್ಸೈಟ್ ಅಡ್ರೆಸ್ಗೆ ನೀವು ಅಂದರೆ ಅಪ್ಲಿಕೇಶನ್ ಹಾಕಬೇಕು. ಸೊ ಈ ಒಂದು ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಸ್ನೇಹಿತರೆ, ಈ ಎಲ್ಲ ಹುದ್ದೆಗಳಿಗೆ ಫಿಸಿಕಲ್ ಟೆಸ್ಟ್ ಬಗ್ಗೆ ನೋಡುವುದಾದರೆ, ಇದು ಫಸ್ಟ್ ಒನ್ ಬಂದುಬಿಟ್ಟು ಎಲ್ರಿಗೂ ಅರ್ಬನ್ ರೂರಲ್ OBC ಹುದ್ದೆಗಳಿಗೆ ನೋಡುವುದಾದರೆ, ಫಾರ್ ಮೇಲ್ ಇವರಿಗೆ ಅಂದರೆ ಪುರುಷರಿಗೆ 155 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆ ಅನ್ಎಕ್ಸ್ಪ್ಯಾಂಡೆಡ್ ಅಂದರೆ ಚೆಸ್ಟ್ ಬಗ್ಗೆ ನೋಡುವುದಾದರೆ ಅನ್ಎಕ್ಸ್ಪ್ಯಾಂಡೆಡ್ 80, ಎಕ್ಸ್ಪ್ಯಾಂಡೆಡ್ 85. ಹಾಗೆ SC/ST ಅಭ್ಯರ್ಥಿಗಳಿಗೆ 160 ಪುರುಷರಿಗೆ ಹೈಟ್ ಇರಬೇಕು. ಹಾಗೆ 152 ಮಹಿಳೆಯರಿಗೆ ಹೈಟ್ ಇರಬೇಕು. ಮತ್ತು ಅನ್ಎಕ್ಸ್ಪ್ಯಾಂಡೆಡ್ ಚೆಸ್ಟ್ ಅಂದರೆ 76.2, ಎಕ್ಸ್ಪ್ಯಾಂಡೆಡ್ 81.2. ಹಾಗೆ ಕಾನ್ಸ್ಟೇಬಲ್ ಹುದ್ದೆಗೆ ಪುರುಷರ ಬಗ್ಗೆ ನೋಡುವುದಾದರೆ ಯಾವ ಥರ ಫಿಸಿಕಲ್ ಟೆಸ್ಟ್ ನಡೆಸ್ತಾರೆ ಅಂತ, 1600 ಮೀಟರ್ ರನ್ನಿಂಗ್ ಇರುತ್ತೆ. ಅದರಲ್ಲಿ ಅದನ್ನು 5 ನಿಮಿಷ 45 ಸೆಕೆಂಡಲ್ಲಿ ಓಡಿ ಮುಗಿಸ್ಬೇಕು. ಹಾಗೆ ಅವರಿಗೆ 14 ಫೀಟ್ ಲಾಂಗ್ ಜಂಪ್ ಇರುತ್ತೆ, 4 ಫೀಟು ಹೈ ಜಂಪ್ ಇರುತ್ತೆ. ಮತ್ತು ಕಾನ್ಸ್ಟೇಬಲ್ ಹುದ್ದೆ ಮಹಿಳೆಯರಿಗೆ ಬಗ್ಗೆ ನೋಡುವುದಾದರೆ 800 ಮೀಟರ್ ರನ್ನಿಂಗ್ ಇರುತ್ತೆ. ಇದನ್ನು 3 ನಿಮಿಷ 40 ಸೆಕೆಂಡಲ್ಲಿ ಓಡಿ ಮುಗಿಸ್ಬೇಕು. ಮತ್ತು ಲಾಂಗ್ ಜಂಪು 9 ಫೀಟ್ ಇರುತ್ತೆ ಮತ್ತು ಹೈ ಜಂಪು 3 ಫೀಟ್ ಇರುತ್ತೆ. ಇದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಫಿಸಿಕಲ್ ಟೆಸ್ಟು. ಹಾಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಫಿಸಿಕಲ್ ಟೆಸ್ಟ್ ನೋಡುವುದಾದರೆ ಪುರುಷರಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಇದನ್ನು 6 ನಿಮಿಷ 30 ಸೆಕೆಂಡಲ್ಲಿ ಓಡಿ ಮುಗಿಸ್ಬೇಕು. ಮತ್ತು ಲಾಂಗ್ ಜಂಪ್ 12 ಫೀಟ್ ಇರುತ್ತೆ, ಹೈ ಜಂಪು 3 ಫೀಟ್ 9 ಇಂಚ್ ಇರುತ್ತೆ. ಹಾಗೆ ಮಹಿಳೆಯರಿಗೆ 800 ಮೀಟರ್ ರನ್ನಿಂಗ್ ಇರುತ್ತೆ, 4 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ಹಾಗೆ ಲಾಂಗ್ ಜಂಪು 9 ಫೀಟ್ ಇರುತ್ತೆ ಮತ್ತು ಹೈ ಜಂಪು 3 ಫೀಟ್ ಇರುತ್ತೆ. ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡುವುದಾದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸು 60 ಕ್ವಶನ್ಸ್ ಇರುತ್ತೆ. 45 ನಿಮಿಷ ಇದು ಟೈಮ್ ಅವರ್ ಇರುತ್ತೆ. ಸೊ ಇದರಲ್ಲಿ ಜನರಲ್ ಅವೇರ್ನೆಸ್ಗೆ 20 ಮಾರ್ಕ್ಸು, ಅರ್ಥಮೆಟಿಕ್ಕಿಗೆ 20 ಮಾರ್ಕ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ 20 ಮಾರ್ಕ್ಸು. ಸೊ ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 60 ಕ್ವಶನ್ಸ್ಗೆ 45 ನಿಮಿಷ ಇರುತ್ತೆ. ಇದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಪೇಪರ್ ಆಗಿರುತ್ತೆ. ಇದು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. ಹಾಗೆ ಕಾನ್ಸ್ಟೇಬಲ್ ಹುದ್ದೆಗೆ ಮ್ಯಾಥಮೆಟಿಕ್ಸ್ 35 ಕ್ವಶನ್ಸಿಗಿರುತ್ತೆ, 35 ಮಾರ್ಕ್ಸು. ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 35 ಕ್ವಶನ್ಸು, 35 ಮಾರ್ಕ್ಸಿಗೆ. ಜನರಲ್ ಅವೇರ್ನೆಸ್ಸು 50 ಕ್ವಶನ್ಸು, 50 ಮಾರ್ಕ್ಸು. ಸೊ ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 120 ಮಾರ್ಕ್ಸು ಇದೊಂದು ಅಂದರೆ ಕಾನ್ಸ್ಟೇಬಲ್ ಹುದ್ದೆಗೆ ಇರುತ್ತೆ. ಸ್ನೇಹಿತರೆ, ಇದರ ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.